ಹಾಯ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಒಂದೇ ಸ್ಟೆಪ್ಪಲ್ಲಿ ಈಸಿಯಾಗಿರೋಂಥ ಸೀರೆ ಕುಚ್ಚು ಡಿಸೈನನ್ನು ತೋರಿಸ್ತಾ ಇದ್ದೀನಿ. ಇದಕ್ಕೆ ಆರೆಂಜ್ ಕಲರ್ ಥ್ರೆಡ್ಡನ್ನು 6 ಎಳೆ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನಾನು ಲೇಸ್ಗೆ ಡಿಸೈನನ್ನು ಹಾಕಿ ತೋರಿಸ್ತಾ ಇದ್ದೀನಿ. ಹಾಗೆ 11 ನಂಬರ್ ನೀಡಲನ್ನು ಯೂಸ್ ಮಾಡ್ತಾ ಇರೋದು. ಫಸ್ಟು ಲಾಕನ್ನು ಮಾಡ್ಕೋಬೇಕು. ಸೀರೆಗೆ ರೈಟ್ ಸೈಡ್ ಇದ್ದ ಡಿಸೈನ ಸ್ಟಾರ್ಟ್ ಮಾಡ್ಕೋಬೇಕು. ಲಾಕನ್ನು ಮಾಡ್ಕೊಂಡ್ಮೇಲೆ ಪಕ್ಕದಲ್ಲೇ ಇನ್ನೊಂದು ಸಿಂಗಲ್ ಕ್ರೋಶೆಟನ್ನು ಮಾಡ್ಕೊಳ್ಳೋಣ. ಅದಾದಮೇಲೆ 4 ಚೈನ್ 1 2 3 4 ಚೈನನ್ನು ಹಾಕ್ಕೊಂಡು ಸ್ಟ್ರೈಟಾಗಿ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿಕೊಂಡು ಲಾಕನ್ನು ಮಾಡ್ಕೋಬೇಕಾಗುತ್ತೆ. ಲಾಕ್ ಆದಮೇಲೆ ಮತ್ತೆ 4 ಚೈನ್ 1 2 3 4 ಚೈನನ್ನು ಹಾಕ್ಕೊಂಡು ಸ್ಟ್ರೈಟಾಗಿ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕನ್ನು ಮಾಡ್ಕೊಳ್ಳೋಣ. ಸ್ಟಾರ್ಟಿಂಗಲ್ಲಿ ನಾವು 2 ಸಾರಿ 4 ಚೈನನ್ನು ಹಾಕ್ಕೊಳ್ತೀವಿ. 2 ಸಾರಿ 4 ಚೈನ್ ಆದಮೇಲೆ ದಾರನ ಮೇಲೆ ಮಾಡಿ ಒಂದು ರೌಂಡ್ ಬೀಡನ್ನು ಯೂಸ್ ಮಾಡ್ತಾ ಇರೋದು ನಾನು. ರೌಂಡ್ ಬೀಡನ್ನು ಹಾಕ್ಕೊಂಡು ಬೀಡ್ ಲಾಕನ್ನು ಮಾಡ್ಕೋಬೇಕು. ನೀಟಾಗಿ ಬೀಡ್ ಲಾಕನ್ನು ಮಾಡ್ಕೊಳ್ಳಿ. ಬೀಡ್ ಲಾಕ್ ಆದಮೇಲೆ ಬಟ್ಟೆಗೆ ಸ್ಟ್ರೈಟಾಗಿ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಇಟ್ಟು ಲಾಕನ್ನು ಮಾಡ್ಕೋಬೇಕು. ಸ್ಟ್ರೈಟಾಗಿ ಇಟ್ಟು ಲಾಕನ್ನು ಮಾಡ್ಕೋಬೇಕಾಗುತ್ತೆ. ಲಾಕ್ ಆದಮೇಲೆ ಮತ್ತೆ 4 ಚೈನ್ 1 2 3 4 ಚೈನನ್ನು ಹಾಕ್ಕೊಂಡು ಸ್ಟ್ರೈಟಾಗಿ ಲಾಕನ್ನು ಮಾಡ್ಕೊಳ್ಳೋಣ. ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿಕೊಂಡು ಕರೆಕ್ಟಾಗಿ ಲಾಕನ್ನು ಮಾಡ್ಕೋಬೇಕು. ಮತ್ತೆ 4 ಚೈನ್ ಬೀಡ್ ಆದಮೇಲೆ 3 ಸಾರಿ 4 ಚೈನನ್ನು ಹಾಕ್ಕೊಳ್ತೀವಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ತೀರಾ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಹಾಗೆ ಪಕ್ಕದಲ್ಲೇ ಇರುವ ಬೆಲ್ಲೈಕನ್ನ ಟಚ್ ಮಾಡಿ ಹಾಲನ್ನು ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನೋಡಿ 3 ಸಾರಿ 4 ಚೈನನ್ನು ಹಾಕ್ಕೊಂಡು ಲಾಕನ್ನು ಮಾಡ್ಕೊಳ್ತಾ ಇದ್ದೀನಿ. 3 ಸಾರಿ 4 ಚೈನನ್ನು ಆದಮೇಲೆ ಮತ್ತೆ ದಾರ ಮೇಲೆ ಮಾಡಿ ಒಂದು ಬೀಡನ್ನು ಹಾಕ್ಕೊಳ್ಳೋಣ. ಬೀಡ್ ಹಾಕ್ಕೊಂಡು ಲಾಕನ್ನು ಮಾಡ್ಕೋಬೇಕು. ಬೀಡ್ ಲಾಕ್ ಆದಮೇಲೆ ಬಟ್ಟೆಗೆ ಲಾಕನ್ನು ಮಾಡ್ಕೋಬೇಕು. ಸಿಂಗಲ್ ಕ್ರೋಶೆಟ್ ಹಾಕಿ ಲಾಕನ್ನು ಮಾಡ್ಕೋಬೇಕು. ಲಾಕ್ ಆದಮೇಲೆ ಎಂಡಿಂಗಲ್ಲಿ ಕೂಡ 2 ಸಾರಿ 4 ಚೈನನ್ನು ಬರುತ್ತೆ. ನಾನು 2 ಡಿಸೈನ್ ಹಾಕಿ ತೋರಿಸ್ತಾ ಇರೋದು. ಸ್ಟಾರ್ಟಿಂಗು ಎಂಡಿಂಗು ಮಾತ್ರ 2 ಸಾರಿ ಬರುತ್ತೆ. ಒಳಗಡೆ ಎಲ್ಲ 3 ಸಾರಿ 4 ಚೈನ್ ಅನ್ನೋದು ಬರುತ್ತೆ. ಮತ್ತು 4 ಚೈನ್ ಲಾಕ್ ಸ್ಟ್ರೈಟಾಗಿ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿಕೊಂಡು ಲಾಕನ್ನು ಮಾಡ್ಕೋಬೇಕು. ಲಾಕ್ ಮಾಡ್ಕೊಂಡ್ಮೇಲೆ 2 ಚೈನ್ ಎಕ್ಸ್ಟ್ರಾ ಹಾಕಿ ದಾರನ ಕಟ್ ಮಾಡ್ಕೊಳ್ಳೋಣ. ನೋಡಿ ಬೇಸ್ ಲೈನ್ ಎಲ್ಲ ಕಂಪ್ಲೀಟ್ ಆಗಿದೆ. ಸ್ಟಾರ್ಟಿಂಗು ಎಂಡಿಂಗು ಮಾತ್ರ 2 ಸಾರಿ ಬರುತ್ತೆ. ಒಳಗಡೆ ಎಲ್ಲ 3 ಸಾರಿ 4 ಚೈನ್ ಬರುತ್ತೆ. ಈ ರೀತಿಯಾಗಿ ಬೇಸ್ ಲೈನ್ ಫುಲ್ ಕಂಪ್ಲೀಟ್ ಮಾಡ್ಕೋಬೇಕು. ಬೇಸ್ ಲೈನ್ ಆದಮೇಲೆ ಸೆಕೆಂಡ್ ಸ್ಟೆಪ್ ನೋಡೋಣ. ಮತ್ತೆ ಅದೇ ಕಲರ್ ಥ್ರೆಡ್ಡನ್ನು ತೊಗೊಂಡಿದ್ದೀನಿ. ಲಾಕಿನ ಮೇಲ್ಗಡೆನೆ ಒಂದು ಸಾರಿ ಲಾಕನ್ನು ಮಾಡ್ಕೋಬೇಕು. ಲಾಕಿನ ಮೇಲ್ಗಡೆನೆ ಮಾಡ್ಕೋಬೇಕು ಲಾಕನ್ನು. ಲಾಕ್ ಆದಮೇಲೆ ಪಕ್ಕದಲ್ಲೇ ಇನ್ನೊಂದು ಸಿಂಗಲ್ ಕ್ರೋಶೆಟ್ ಹಾಕ್ಕೊಂಡಿರ್ತೀವಲ್ವ, ಆ ಸಿಂಗಲ್ ಕ್ರೋಶೆಟ್ ಮೇಲ್ಗಡೆ ಒಂದು ಸಿಂಗಲ್ ಕ್ರೋಶೆಟ್. ಮತ್ತು ಈಗ 4 ಚೈನ್ 1 2 3 4 ಚೈನನ್ನು ಹಾಕ್ಕೊಂಡು 4 ಚೈನ್ ಲಾಕ್ ಇರುತ್ತಲ್ವ, ಆ ಲಾಕಿನ ಮೇಲ್ಗಡೆ ಲಾಕನ್ನು ಮಾಡ್ಕೋಬೇಕು. ಮತ್ತು ಈಗ ಇಲ್ಲಿದ್ದಾನೆ ನೀಡಲ್ ಮೇಲೆ 2 ಸಾರಿ ದಾರನ ಸುತ್ತಕೊಂಡು ಆ ಬೀಡ್ ಹಿಂದೆಗಡೆ ಏನು ಥ್ರೆಡ್ ಕಾಣಿಸ್ತಾ ಇದೆ ನೋಡಿ, ಬೀಡ್ ಬ್ಯಾಕ್ ಸೈಡಲ್ಲಿ ಥ್ರೆಡ್ ಇದೆಯಲ್ವಾ, ಆ ಥ್ರೆಡ್ ಒಳಗಡೆ ಹೋಗಿ ದಾರನ ತಂದು ನೀಡಲ್ ಮೇಲೆ ನೋಡಿ 4 ಲೂಪ್ ಆಗಿರುತ್ತೆ. 4 ಲೂಪಲ್ಲಿ ಫಸ್ಟ್ 2 ಲೂಪಲ್ಲಿ ಒಂದು ಸಾರಿ ಮಾಡ್ಕೊಳ್ಳೋಣ. ನೆಕ್ಸ್ಟ್ 2 ಲೂಪಲ್ಲಿ ಒಂದು ಸಾರಿ ಮಾಡ್ಕೊಳ್ಳೋಣ. 3 ಲೂಪ್ ಉಳ್ಕೊಂಡಿರುತ್ತಲ್ವ, ಸ್ಟಾರ್ಟಿಂಗಲ್ಲೇ 2 ಲೂಪ್ ಇರುತ್ತಲ್ವ, ಆ 2 ಲೂಪನ್ನು ಮಾಡ್ಕೋಬೇಕು. ಲಾಸ್ಟಲ್ಲಿ 2 ಲೂಪ್ ಉಳ್ಕೊಂಡಿರುತ್ತೆ, ಆ 2 ಲೂಪನ್ನು ಮಾಡ್ಕೋಬೇಕು. ಮತ್ತು 3 ಚೈನ್ ಅದೇ ಕಂಬಕ್ಕೆ ಲಾಕ್ ಮಾಡ್ಕೋಬೇಕು. ತ್ರಿಬಲ್ ಕ್ರೋಶೆಟ್ ಕಂಬ ಮಾಡಿಕೊಂಡು ತ್ರಿಬಲ್ ಕ್ರೋಶೆಟ್ ಆದಮೇಲೆ 3 ಚೈನನ್ನು ಹಾಕ್ಕೊಂಡು ಅದೇ ಕಂಬಕ್ಕೆ ಲಾಕನ್ನು ಮಾಡ್ಕೋಬೇಕು. ಮತ್ತೆ ನೀಡಲ್ ಮೇಲೆ 2 ಸಾರಿ ಥ್ರೆಡ್ಡನ್ನು ಸುತ್ತಕೊಂಡು ಆ ಬೀಡ್ ಬ್ಯಾಕ್ ಸೈಡ್ ಹೋಗಿ ದಾರನ ತಂದು ನೀಡಲ್ ಮೇಲೆ 4 ಲೂಪ್ ಆಗಿರುತ್ತೆ. 2 ಲೂಪನ್ನು ಒಂದು ಸಾರಿ ಮಾಡ್ಕೋಬೇಕು. ಮತ್ತೆ 2 ಲೂಪನ್ನು ಮತ್ತೆ 2 ಲೂಪನ್ನು. ತ್ರಿಬಲ್ ಕ್ರೋಶೆಟ್ ಕಂಬ ಆದಮೇಲೆ 3 ಚೈನನ್ನು ಹಾಕ್ಕೊಂಡು ಅದೇ ಕಂಬಕ್ಕೆ ಲಾಕನ್ನು ಮಾಡ್ಕೋಬೇಕು. ನೀಟಾಗಿ ಲಾಕ್ ಮಾಡ್ಕೊಳ್ರಿ. ಕಂಬದ ಮಧ್ಯೆ ಹೋಗಿ ಗ್ಯಾಪ್ ಇರುತ್ತೆ ನೋಡಿ, 2 ಕಂಬದ ಮಧ್ಯೆ ಹೋಗಿ ದಾರ ತಂದು ಲಾಕನ್ನು ಮಾಡ್ಕೋಬೇಕು. ಮತ್ತೆ ನೀಡಲ್ ಮೇಲೆ 2 ಸಾರಿ ಥ್ರೆಡ್ಡನ್ನು ಸುತ್ತಕೊಂಡು ಮತ್ತು ಅದೇ ಪ್ಲೇಸಲ್ಲೇ ಹೋಗಿ ದಾರನ ತಂದು ಒಂದು ಕಂಬನ ಮಾಡಿಕೊಂಡು ಮತ್ತು ಅದೇ ಕಂಬಕ್ಕೆ 3 ಚೈನನ್ನು ಹಾಕ್ಕೊಂಡು ಲಾಕನ್ನು ಮಾಡ್ಕೋಬೇಕು. ಈ ಥರ 4 ಕಂಬನ ಮಾಡಿಕೊಂಡು ಪೀಕೋ ಸ್ಟಿಚ್ಚನ್ನು ಹಾಕ್ಕೊಳ್ತೀನಿ. 3 ಆಗಿದೆ, ಇದು 4ನೇದು.
ತ್ರಿಬಲ್ ಕ್ರೋಶೆ ಕಂಬ ಮತ್ತು 3 ಚೈನ್, ಅದೇ ಕಂಬಕ್ಕೆ ಲಾಕ್. ನೋಡಿ ಈ ಥರ 4 ಕಂಬ ಕಂಪ್ಲೀಟ್ ಆಗಿದೆ. 4 ಕಂಬ ಆದಮೇಲೆ ಥ್ರೆಡ್ಗೆ ನಾವು ಕ್ರಿಸ್ಟಲ್ ಬೀಡನ್ನು ಪೋಣಿಸ್ಕೊಂಡಿದ್ದೀನಿ. ಆ ಥ್ರೆಡ್ಗೆ ಪೋಣಿಸ್ಕೊಂಡಿದ್ದೀನಿ 6 ಎಳೆ ಥ್ರೆಡ್ಗೆ. ಆ ಒಂದು ಬೀಡನ್ನು ಮುಂದ್ಗಡೆ ತೊಗೊಂಡು ಲಾಕನ್ನು ಮಾಡಿಕೊಂಡು, ಲಾಕ್ ಆದಮೇಲೆ 5 ಚೈನನ್ನು ಹಾಕ್ಕೊಂಡು ಆ ಬೀಡ್ ಬ್ಯಾಕ್ ಸೈಡ್ ಥ್ರೆಡ್ ಬರುತ್ತೆ ನೋಡಿ, ಆ ಬೀಡ್ ಹಿಂದೆಗಡೆ ಏನು ಥ್ರೆಡ್ ಇರುತ್ತಲ್ವ ಲಾಕ್ ಮಾಡ್ಕೊಂಡಿರೋದು, ಅಲ್ಲಿಗೆ ಹೋಗಿ ದಾರನ ತಂದು ಲಾಕನ್ನು ಮಾಡ್ಕೋಬೇಕು 5 ಚೈನನ್ನು. ಲಾಕ್ ಆದಮೇಲೆ ಮತ್ತೆ 5 ಚೈನ್, ಮತ್ತು ಅದೇ ಪ್ಲೇಸ್ ಬೀಡ್ ಬ್ಯಾಕ್ ಸೈಡಲ್ಲಿ ಹೋಗಿ ದಾರನ ತಂದು ಲಾಕನ್ನು ಮಾಡ್ಕೋಬೇಕು 5 ಚೈನನ್ನು. ಮತ್ತು 5 ಚೈನ್ ಈ ಥರ 5 ಸರಿ ಮಾಡ್ಕೊಳ್ತೀನಿ 5 ಚೈನನ್ನು. ಮತ್ತು ಅದೇ ಪ್ಲೇಸ್ಗೆ ಲಾಕನ್ನು ಮಾಡ್ಕೋಬೇಕು. ಬೀಡಿನ ಲಾಕ್ ಮಾಡ್ಕೊಂಡಿರ್ತೀವಲ್ವ ಆ ಥ್ರೆಡ್ಗೆ ಹೋಗಿ ಲಾಕನ್ನು ಮಾಡ್ಕೋಬೇಕು. ಈ ಥರ 5 ಸಾರಿ 5 ಚೈನನ್ನು ಹಾಕ್ಕೊಂಡು ಲಾಕನ್ನು ಮಾಡ್ಕೊಳ್ತೀನಿ. ಬೀಡ್ ಮೇಲ್ಗಡೆ ಫ್ಲವರ್ ಥರ ಬರುತ್ತೆ ಡಿಸೈನು. ನೋಡಿ ಈ ಥರ ಬರುತ್ತೆ ಬೀಡ್ ಮೇಲ್ಗಡೆ. 5 ಸರಿ ಆಗಿದೆ. 5 ಸರಿ ಆದಮೇಲೆ ನೀಡಲ್ ಮೇಲೆ ಡೈರೆಕ್ಟಾಗಿ 2 ಸಾರಿ ಥ್ರೆಡ್ಡನ್ನು ಸುತ್ಕೊಳ್ಳೋಣ. 2 ಸಾರಿ ಥ್ರೆಡ್ಡನ್ನು ಸುತ್ಕೊಂಡು ಬೇಸ್ ಲೈನಲ್ಲಿ ಏನು ಬೀಡ್ ಹಾಕ್ಕೊಂಡಿರ್ತೀವಲ್ವ, ಆರ್ಚ್ ಮಾಡ್ಕೊಂಡಿರ್ತೀವಲ್ಲ, ಅದೇ ಪ್ಲೇಸಲ್ಲಿ ಬೀಡ್ ಬ್ಯಾಕ್ ಸೈಡ್ ಹೋಗಿ ದಾರನ ತಂದು ತ್ರಿಬಲ್ ಕ್ರೋಶೆಟ್ ಕಂಬನ ಮಾಡ್ಕೋಬೇಕು. ತ್ರಿಬಲ್ ಕ್ರೋಶೆಟ್ ಕಂಬ ಆದಮೇಲೆ 3 ಚೈನ್ ಹಾಕ್ಕೊಂಡು ಅದೇ ಕಂಬಕ್ಕೆ ಲಾಕನ್ನು ಮಾಡ್ಕೋಬೇಕು. ಮತ್ತೆ 4 ಕಂಬನ ಮಾಡ್ಕೊಳ್ತೀವಿ. ಪಿಕೋ ಸ್ಟಿಚನ್ನು ಮಾಡ್ಕೋಬೇಕು. ಆ ದೊಡ್ಡ ಬೀಡ್ ಹಿಂದೆಗಡೆ ಹೋಗಿ ದಾರನ ತಂದು ಕಂಬನ ಮಾಡಿಕೊಂಡು ಅದೇ ಕಂಬಕ್ಕೆ 3 ಚೈನನ್ನು ಹಾಕ್ಕೊಂಡು ಲಾಕನ್ನು ಮಾಡ್ಕೋಬೇಕು. ನಿಧಾನವಾಗಿ ತೋರಿಸಿದ್ದೀನಿ ನಾನು ಡಿಸೈನನ್ನು. ನೀವು ಅರ್ಥ ಆಗಲಿಲ್ಲ ಅಂದರೆ ಇನ್ನೂ ಒಂದು ಸಾರಿ ವಿಡಿಯೋನ ನೋಡ್ಕೊಳ್ಳಿ, ಅರ್ಥ ಆಗುತ್ತೆ. ಒಂದೇ ಸ್ಟೆಪ್ಪಲ್ಲಿ ಕಂಪ್ಲೀಟ್ ಆಗುತ್ತೆ ಹಾಕಿದ್ರೆ. ನಾನಿಲ್ಲಿ 2 ಬೇಸ್ ಲೈನ್ ಸಪ್ರೇಟ್ ಹಾಕ್ಕೊಂಡು ಮತ್ತು ಆರ್ಚನ್ನು ಸಪ್ರೇಟಾಗಿ ಮಾಡ್ಕೊಂಡಿದ್ದೀನಿ ಅಷ್ಟೇ. ನಾಲ್ಕು ಕಂಬ ಆದಮೇಲೆ ನೋಡಿ, 4 ಕಂಬ ಆದಮೇಲೆ 4 ಚೈನ್ ಲಾಕ್ ಇರುತ್ತಲ್ವ, ಆ ಲಾಕಿಗೆ ಲಾಕನ್ನು ಮಾಡ್ಕೋಬೇಕು. ನೋಡಿ ಈ ರೀತಿ ಬರುತ್ತೆ ಡಿಸೈನು. ಆ ಕಡೆ 4 ಕಂಬ, ಈ ಕಡೆ 4 ಕಂಬ, ಈ ಥರ ಬರುತ್ತೆ. ಇಲ್ಲಿ ಸ್ಟ್ರೈಟಾಗಿ ನೋಡಿ 4 ಚೈನ್ ಲಾಕ್ ಇರುತ್ತಲ್ವ, ಆ 4 ಚೈನ್ ಲಾಕಿಗೆ ಲಾಕನ್ನು ಮಾಡ್ಕೋಬೇಕು. ಬಟ್ಟೆಗೆ ಲಾಕ್ ಮಾಡಬಾರ್ದು, ಆ ಸ್ಟಿಚ್ ಮೇಲ್ಗಡೆನೆ ಸ್ಟಿಚ್ಚನ್ನು ಹಾಕ್ಕೋಬೇಕು. ಮತ್ತು 4 ಚೈನ್. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡ್ತಾ ಇರ್ಬೋದು ಡಿಸೈನು. ಸಿಂಗಲ್ ಕಲರಲ್ಲೇ ಮಾಡ್ಕೋಬೇಕು ಈ ಡಿಸೈನನ್ನು ಮಾಡೋಕ್ಕೆ ಬರೋದು ಈ ಡಿಸೈನನ್ನು. ಈ ಕಡೆ 4 ಕಂಬ, ಈ ಕಡೆ 4 ಕಂಬ, ಸೆಂಟರಲ್ಲಿ ಬೀಡ್ ಮೇಲ್ಗಡೆ ಮಿನಿ ಆರ್ಚ್ ಥರ ಬರುತ್ತೆ. ತುಂಬ ಚೆನ್ನಾಗಿ ಕಾಣಿಸುತ್ತೆ. ಡೈರೆಕ್ಟಾಗಂತೂ ಇನ್ನೂ ಚೆನ್ನಾಗಿ ಕಾಣಿಸ್ತಾ ಇತ್ತು. ಈಗ 4 ಚೈನ್, 4 ಚೈನನ್ನು ಹಾಕ್ಕೊಂಡು 4 ಚೈನ್ ಲಾಕಿನ ಮೇಲ್ಗಡೆನೆ ಲಾಕನ್ನು ಮಾಡ್ಕೋಬೇಕು. ಲಾಕ್ ಆದಮೇಲೆ ನೀಡಾಮೇಲೆ 2 ಸಾರಿ ಥ್ರೆಡ್ಡನ್ನು ಸುತ್ತಕೊಂಡು ಆ ಬೀಡ್ ಹಿಂದೆಗಡೆ ಹೋಗಿ ಥ್ರೆಡ್ ಇರುತ್ತಲ್ವ ಬೀಡ್ ಹಿಂದೆಗಡೆ, ಆ ಥ್ರೆಡ್ ಒಳಗಡೆ ಇದ್ದ ದಾರನ ತೊಗೋಬೇಕು. ಆ ಥ್ರೆಡ್ ಒಳಗಡೆ ಇದ್ದ ದಾರನ ತಗೊಂಡ್ರೆ 4 ಲೂಪಾಗಿರುತ್ತೆ. 2 ಲೂಪಲ್ಲಿ ಒಂದು ಸರಿ, 2 ಲೂಪಲ್ಲಿ ಒಂದು ಸರಿ, ಲಾಸ್ಟ್ 2 ಲೂಪಲ್ಲಿ ಒಂದು ಸರಿ. ತ್ರಿಬಲ್ ಕ್ರೋಶೆಟ್ ಕಂಬ ಆದಮೇಲೆ 3 ಚೈನ್, ಅದೇ ಕಂಬಕ್ಕೆ ಲಾಕ್. ಈ ಥರ 4 ಕಂಬನ ಮಾಡ್ಕೊಳ್ತೀನಿ ನಾನು ತ್ರಿಬಲ್ ಕ್ರೋಶೆಟ್ ಕಂಬನ. ನಾಲ್ಕು ಕಂಬ ಆದಮೇಲೆ ದಾರಕ್ಕೇ ಪೋಣಿಸ್ಕೊಂಡಿರ್ತೀವಲ್ವ, ಆ ಬೀಡನ್ನು ಮುಂದೆ ತಗೋಬೇಕು. ಬೀಡನ್ನು ಹಾಕ್ಕೊಂಡು ಬೀಡ್ ಲಾಕನ್ನು ಮಾಡ್ಕೋಬೇಕು. ಬೀಡ್ ಲಾಕನ್ನು ಮಾಡಿಕೊಂಡು 5 ಚೈನ್ ಹಾಕ್ಕೊಂಡು ಆ ಬೀಡ್ ಹಿಂದೆಗಡೆ ಏನು ಥ್ರೆಡ್ ಬಂದಿರುತ್ತೆ ನೋಡಿ, ಆ ಥ್ರೆಡ್ ಒಳಗಡೆ ಹೋಗಿ ದಾರನ ತಂದು ಲಾಕನ್ನು ಮಾಡ್ಕೋಬೇಕು. ಬೀಡ್ ಲಾಕ್ ಮಾಡ್ಕೊಂಡಿರ್ತೀವಲ್ವ, ಆ ಥ್ರೆಡ್ ಒಳಗಡೆ ಹೋಗಿ ದಾರನ ತಂದು ಲಾಕನ್ನು ಮಾಡ್ಕೋಬೇಕು. ಈ ಥರ 5 ಸಾರಿ ಮಾಡ್ಕೊಳ್ತೀವಿ. ನೀವು ಇದೇ ಬೀಡ್ ಅಂತಂದೇನಿಲ್ಲ, ನಿಮ್ಗೆ ಯಾವ ಥರ ಬೀಡ್ ಇಷ್ಟ ಆಗುತ್ತೋ ಆ ಬೀಡನ್ನು ಯೂಸ್ ಮಾಡ್ಬೋದು. ನಾನಿಲ್ಲಿ ಕ್ರಿಸ್ಟಲ್ ಬೀಡನ್ನು ಯೂಸ್ ಮಾಡ್ತಾಯಿದ್ದೀನಿ. ನಿಮ್ಗೆ ಯಾವ ಥರ ಬೇಕೋ ಆ ಥರ ಬೀಡನ್ನು ಯೂಸ್ ಮಾಡ್ಕೋಬೋದು. ಇದೇ ಥರನೇ ಫುಲ್ ಸ್ಯಾರಿಗೆ ಕಂಪ್ಲೀಟ್ ಮಾಡ್ಕೋಬೇಕಾಗುತ್ತೆ. ನೋಡಿ ಈ ಥರ ಬಂದಿದೆ, ಡಿಸೈನ್ ಎಲ್ಲ ಕಂಪ್ಲೀಟ್ ಆಗಿದೆ. ಲಾಸ್ಟಲ್ಲಿ 4 ಚೈನ್ ಹಾಕ್ಕೊಂಡು 2 ಚೈನ್ ಎಕ್ಸ್ಟ್ರಾ ಹಾಕಿ ದಾರ ಕಟ್ ಮಾಡ್ಕೊಂಡಿದ್ದೀನಿ.
ಈ ಥರ ಬಂದಿದೆ ಡಿಸೈನ್. ಇದಕ್ಕೆ ಕುಚ್ಚನ್ನು ಕಟ್ಟಿ ಯಾವ ರೀತಿ ಬರುತ್ತೆ ಅಂತ ನೋಡೋಣ. ನೀವು ಒಂದ್ಸರಿ ಈ ಥರ ಡಿಸೈನನ್ನು ಟ್ರೈ ಮಾಡಿ ನೋಡಿ. ಈ ಥರ ಬೆಂಡ್ ಆಗಿರೋ ಥರ ಕಾಣಿಸುತ್ತೆ, ಯಾಕಂದರೆ ಪಿಕೋ ಡಿಸೈನನ್ನು ಮಾಡ್ಕೊಂಡಿರ್ತೀವ ಅದೇ ಥರನೇ ನಿಮ್ಗೆ ಅನಿಸೋದು ವಿಡಿಯೋದಲ್ಲಿ. ಡೈರೆಕ್ಟಾಗಿ ನೋಡಿದಾಗ ತುಂಬಾ ಚೆನ್ನಾಗಿತ್ತು, ಬೆಂಡ್ ಆಗಿರೋ ಥರ ಏನಿಲ್ಲ. ಇದಕ್ಕೆ ಕುಚ್ಚನ್ನು ಕಟ್ಟಿದ್ದೀನಿ, ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಡಿಸೈನು ಅಂತ. ಗ್ರೀನ್ ಕಲರಲ್ಲಿ ನಾನು ಡಾರ್ಕ್ ಗ್ರೀನ್ ಕಲರಲ್ಲಿ ಕುಚ್ಚನ್ನು ಕಟ್ಟಿದ್ದೀನಿ, ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ಈ ಡಿಸೈನ್ಗೆ ಚಾರ್ಜ್ ಮಾಡ್ಬೋದು ಅಂದರೆ 400ವರೆಗೂ ಚಾರ್ಜ್ ಮಾಡ್ಬೋದು, ಪ್ಲೇಸ್ ಮೇಲೆ ಡಿಪೆಂಡ್ ಆಗುತ್ತೆ, ಕಡಿಮೆ ಜಾಸ್ತಿ ನೀವು ಮಾಡ್ಕೋಬೋದು. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಬಾಯ್.